ಈ ತರದವ್ರು ಮಾಡ್ಬೋದು ಅಂತ ಒಂದು ಮೊದಲೇ ಊಹಿಸ್ದಂಗೆ ಹೇಳ್ಬೋದು. ನಾವು ಅವ್ರ ಅಲ್ದಲೇನೆ ಅದಕ್ಕೆ ತದ್ವಿರುದ್ಧ ಕ್ಯಾರೆಕ್ಟರ್ ಆಗ್ದಾಗ ನಿಮ್ಗೆ ಸರ್ಪ್ರೈಸ್ಗಳು ಚೆನ್ನಾಗಿರ್ತವೆ. ಸರ್ ಅವ್ರು ಒಪ್ಪಿದ್ರೆ ಮಾಡ್ತೀವಿ, ಅವ್ರು ಒಪ್ಪದ್ ಮಾಡಿಸ್ತೀವಿ ಅಂತ ಪ್ರೊಡ್ಯೂಸರ್. ಸರಿ ಅಂತ ಅವ್ರು ಕಮ್ಯುನಿಕೇಟ್ ಮಾಡಿದ್ರು. ಆಮೇಲೆ ನಾನು ಡೈರೆಕ್ಟ್ ಫೋನ್ ಮಾಡ್ತೀನಿ, ಫೋನಲ್ಲೇ ಕತೆ ಹೇಳಿದೆ ಅವ್ರಿಗೆ. ಫೋನಲ್ಲೇ ಮಾಡ್ತೀನಿ ಕಣೋ ಅಂತ ಪ್ರೊಡ್ಯೂಸರ್ ಸರ್ ಹೇಳಿದೆ. ನಿಜವೂ ಒಪ್ಪಿದ್ರು ಅವ್ರ ಹಂಗೆ ಹೇಳ್ತಾರೆ. ನಿಮ್ ಊರಲ್ಲಿ ನಾವ್ ಎಲ್ಲಿ ಕುತ್ಕೊಂಡು ನಾವ್ ಶೂಟ್ ಮಾಡಿದ್ರು ನಿಮ್ ಕ್ಯಾರೆಕ್ಟರ್ಗಳು ಓಡಾಡ್ತಾನೆ ಇರ್ತವೆ. ಇದೇ ಅಲ್ವಾ ಸರ್, ಪ್ರತಿಯೊಬ್ಬರಿಗೂ ಬರವಣಿಗೆ ಈ ತರ ಸಿನಿಮಾ ಈ ತರದ್ದೇನೋ ಸೃಷ್ಟಿ ಕಾರ್ಯದಲ್ಲಿ ಅವನು ಬದುಕುವ ಪರಿಸರ ಅಲ್ಲಿಂದಲೇ ಹುಟ್ಟಬೇಕು. ಈ ಎಡಿಟರ್ ಇಷ್ಟೇ ಇಟ್ಕೊಳ್ಳೋದು, ಆಕ್ಷನ್ ಹಿಡಿತೀನಿ, ಓಕೆ ರೆಡಿ ರೆಡಿ, ಏಯ್ ಆಯ್ತು ಕಟ್ ಹೇಳ್ರಿ ಡೈರೆಕ್ಟ್ ಎಡಿಟರ್ ಇಷ್ಟೇ ಇಟ್ಕೊಳ್ಳೋದು ಅದ್ರ ಅಷ್ಟು ಪಂಟ್ರಿದಾರ ಅವರೆಲ್ಲ. ಓಕೆ, ಸೊ ಅದು ತಲೆಲಿತ್ತು. ಸೊ ಆ ತರ ತಲೆಲಿದ್ದಾಗ ಅಪರ್ಣ ಮೇಡಮ್ ಬಂದು ಸಖತ್ ತುಂಬಾ ನೀಟ್ ಸೌಮ್ಯ ಸ್ವಭಾವದ ಈ ಪಾತ್ರ ಅವ್ರ ತದ್ವಿರುದ್ಧ. ಸೊ ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ಜನ, ಅಂದ್ರೆ ಈ ಪಾತ್ರ ಇವ್ ಮಾಡಿದ್ರ ಅಂತ. ಸೊ ಅದಕ್ಕೆ ಅವ್ರಿಗೋಗಿ ಹೇಳ್ದಾಗ ಇವನ್ ಅಪರ್ಣ ಮ್ಯಾಮ್ಗೆ ಹೇಳಿದ ತಕ್ಷಣ ಅವ್ರಿಗೆ ಸ್ಕ್ರಿಪ್ಟ್ ಕಥೆ ಹೇಳ್ದೆ, ಅವ್ರಿಗೆ ಇಷ್ಟ ಆಯ್ತು. ಸ್ಕ್ರಿಪ್ಟ್ ಕೊಡಿ ಅಂತ ಅವ್ರು ಓದಿದ್ರು. ಓದಾದ್ಮೇಲೆ ನಂಗ್ ಸಾಧ್ಯನೇ ಇದು ಅಂತ. ಆಮೇಲೆ ಇನ್ನೊಂದೇನಂದ್ರೆ ಅವ್ರು ಕಣ್ಕಟ್ಟೆ ಅದು ಇಲ್ಲಿ ನಮ್ಮ ತಾಲೂಕ್ ನಮ್ಗ ಹತ್ರ ಕಣ್ಕಟ್ಟೆ, ಕಸಗಳಿ ಕಣ್ಕಟ್ಟೆ. ಸೊ ನಮ್ ಭಾಷೆ ಅವ್ರಿಗೆ ಅವ್ರ ಬಾಲ್ಯದಲ್ಲೆಲ್ಲ ಕೇಳಿಸ್ಕೊಂಡಿದ್ದಾರೆ, ಅವ್ರಿಗೆ ಇಷ್ಟ ಆಯ್ತು. ಸೊ ನಾನು ನೀವ್ ಮಾಡ್ಬೇಕು ಮ್ಯಾಮ್, ನನ್ ಕೈಲಿ ಸಾಧ್ಯನಾ? ಖಂಡಿತ ಸಾಧ್ಯ, ಯಾಕೆ ಸಾಧ್ಯ ಇಲ್ಲ, ನಿಮ್ ಆಸಕ್ತಿ ನಿಮ್ಗೆ ಇಷ್ಟ ಆಯ್ತಾ ಅಷ್ಟೇ ಹೇಳಿ ಸಾಕು. ಇಷ್ಟ ಆಯ್ತು ಬನ್ನಿ ನಿಮ್ಗೆ ಓಕೆನಾ? ಅವರು ಅಲ್ಲಿಂದ ನನ್ನ ಭಾಷೆ ಅಷ್ಟೇ ಕೇಳಿಸ್ಕೊಂಡ್ರು. ನಿಮ್ಗೆ ಹೆಂಗ್ ಬೇಕಾದ್ರೆ ನನ್ನ ಭಾಷೆ ಕೇಳಿಸ್. ಆಮೇಲೆ ನಮ್ಮ ಅಮ್ಮನ ಹತ್ರ ಮಾತಾಡೋರು, ಗಂಟೆಗಟ್ಲೆ ಮಾತಾಡೋರು. ನಮ್ಮಮ್ಮ ನಮ್ಮೂರ್ ಭಾಷೆ ಎಲ್ಲ ಅವ್ರ ಹತ್ರ ಮಾತಾಡೋರು, ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಮತ್ತೆ ನಾನ್ ಕಳ್ಸಿರೋ ವಾಯ್ಸ್ ನೋಟ್ಸ್ಗಳನ್ನೆಲ್ಲ ಕೇಳಿಸ್ಕೊಂಡು, ಎಲ್ಲ ಡೈಲಾಗ್ಸ್ಗಳನ್ನ ಕೇಳಿಸ್ಕೊಂಡು ಆಮೇಲೆ ಇನ್ನ ಹಳ್ಳಿ ಎಲ್ಲ ಗೆಟಪೇ ಇದೆ ತುಂಬಾ ಆತರ. ಅದಕ್ಕೆ ಅಂದ್ರೆ ನನ್ನ ಉದ್ದೇಶ ಈ ಪಾತ್ರ ಅಪರ್ಣ ಮೇಡಮ್ ಹಾಕ್ಬೇಕು ಅಂದ್ರೆ ಆ ಪಾತ್ರಕ್ಕೆ ನಾವು ಊಹೆ ಯಾರು ನೋಡಿದ್ರು ಕೂಡ ಇದಕ್ಕೆ ಈ ತರದವ್ರು ಮಾಡ್ಬೋದು ಅಂತ ಒಂದು ಮೊದಲೇ ಊಹಿಸ್ದಂಗೆ ಹೇಳ್ಬೋದು. ನಾವು ಅವ್ರ ಅಲ್ದಲೇನೆ ಅದಕ್ಕೆ ತದ್ವಿರುದ್ಧ ಕ್ಯಾರೆಕ್ಟರ್ ಆಗ್ದಾಗ ನಿಮ್ಗೆ ಸರ್ಪ್ರೈಸ್ಗಳು ಚೆನ್ನಾಗಿರ್ತವೆ. ಆಮೇಲೆ ಈ ಸಿನಿಮಾದಲ್ಲಿ ಹೊಸಬ್ರು ಜಾಸ್ತಿ ಜನ ಇದ್ದಾರೆ, ಒಂದಷ್ಟು ಜನ. ಸೊ ಅವ್ರೆಲ್ಲರಿಗೂ ಇದು ಹೊಸದಾಗಿ ಅದ್ ನೋಡುವಾಗ ನಿಮ್ಗೆ ಸಿನಿಮಾ ಹೊಸ ಕಾಣಿಸುತ್ತೆ. ಆ ಕಾರಣದಿಂದ ಅದು ನಂಗೆ ಅವ್ರು ಮಾಡಿದ್ರೇನೆ ಚಂದ ಇರುತ್ತೆ. ಮತ್ತೆ ಆ ಕುಟುಂಬದಲ್ಲಿ ವಿನಯ್ ರಾಜ್ಕುಮಾರ್ ಸರ್ಗೆ ಅವ್ರ ಅಮ್ಮ ತರ ಕಾಣಿಸ್ತಾರೆ, ಅವ್ರ ತಂಗಿ ಅವ್ರ ತರ ಕಾಣಿಸ್ತಾರೆ, ಅವ್ರ ಅಕ್ಕ ಅವ್ರ ತರ ಕಾಣಿಸ್ತಾರೆ, ಅವ್ರ ಅಪ್ಪ. ಅದೊಂದು ಕುಟುಂಬ ನೋಡಿದ್ರೆ ಇದೊಂದು ಫ್ಯಾಮಿಲಿ ಅಂತ ಕಾಣುತ್ತೆ, ಏನೋ ಬೇರೆ ಅಂತ ಅನಿಸ್ಬಾರ್ದು. ಅದೆಲ್ಲ ತಲೆ ಇತ್ತು. ಹಂಗಾಗಿ ಅವ್ರನ್ನ ಅರುಣ್ ಸಾಗರ್ ಅರುಣ್ ಸಾಗರ್ ಸರ್ ನನ್ ಬಹಳ ಇಷ್ಟವಾದ ನಟರವರು, ಒಳ್ಳೆ ಮನುಷ್ಯ. ಅದು ನಂಗೆ ಪರಿಚಯ ಇರ್ಲಿಲ್ಲ. ನಾನು ಪ್ರೊಡ್ಯೂಸರ್ ಸರ್ಗೆಲ್ಲ ಹೇಳ್ದಾಗ ಅವ್ರ ಹೆಸರು ಅವ್ರು ಮಾಡಲ್ಲ ರೀ, ಅವ್ರು ಫುಲ್ ಬಿಸಿ ರೀ ಹಂಗೆ. ನಾನು ಇಲ್ಲ, ಒಂದು ಮೀಟಿಂಗ್ ಕೊಡ್ಸಿದ್ದೆ, ಇಲ್ಲ ನಾನು ಮೀಟಿಂಗ್ ಕೊಡ್ಸಿರಿ ಒಪ್ಪಿಸ್ತೀನಿ ಸರ್. ಅವ್ರು ಒಪ್ಪಿದ್ರೆ ಮಾಡ್ತೀನಿ, ಅವ್ರು ಒಪ್ಪದ್ ಮಾಡಿಸ್ತೀವಿ ಅಂತ ಪ್ರೊಡ್ಯೂಸರ್. ಸರಿ ಅಂತ ಅವ್ರು ಕಮ್ಯುನಿಕೇಟ್ ಮಾಡಿದ್ರು. ಆಮೇಲೆ ನಾನು ಡೈರೆಕ್ಟ್ ಫೋನ್ ಮಾಡ್ತೀನಿ, ಫೋನಲ್ಲೇ ಕತೆ ಹೇಳಿದೆ ಅವ್ರಿಗೆ. ಫೋನಲ್ಲೇ ಮಾಡ್ತೀನಿ ಕಣೋ ಅಂತ ಪ್ರೊಡ್ಯೂಸರ್ ಸರ್ ಹೇಳಿದೆ. ನಿಜವೂ ಒಪ್ಪಿದ್ರು ಅವ್ರ ಹಂಗೆ ಹೇಳ್ತಾರೆ. ಅವ್ರಿಗೆ ಈ ಪಾತ್ರ ಹೇಳಿದ ತಕ್ಷಣ ತುಂಬಾ ಖುಷಿ. ಆ ಮನುಷ್ಯ ಅಂತೂ ಯಾವ್ಲೇನಿಗೆ ಮೊದ್ಲೇ ರಂಗಭೂಮಿ ಕಲಾವಿದ್ರು ಅವರು, ಆಮೇಲೆ ಆರ್ಟಿಸ್ಟ್ ಬೇರೆ, ಆಮೇಲೆ ಆರ್ಟ್ ಡೈರೆಕ್ಟರ್ ಬೇರೆ ಅವರು. ಮತ್ತನಿಗೆ ಎಲ್ಲಾ ಸಿನಿಮಾದ ಎಲ್ಲಾ ಕೆಲಸಗಳು ಗೊತ್ತು ಅವ್ರಿಗೆ. ಹಂಗಾಗಿ ಅದು ಇನ್ನೂ ಈಸಿ. ಈ ಪಾತ್ರ ನಂಗೆ ಹಿಂಗೆ ಬೇಕು ಸರ್, ನಂಗೆ ನೀವ್ ಬೇಕು ಅಂತಂದಾಗ ಅವರು ಇಷ್ಟುದ ಗಡ್ಡ ಹಿಂಗೆಲ್ಲ ಬಿಟ್ಟಿದ್ರು, ಅದನ್ನೆಲ್ಲ ಕಟ್ ಮಾಡಿಸಿ ನೀಟಾಗಿ ಗೆಟಪ್ ಎಲ್ಲ ಅವರು ಫೋಟೋ ಶೂಟ್ ಮಾಡಿ ವಿತ್ ಕಾಸ್ಟ್ಯೂಮ್ ಕಳಿಸಿದ್ರು ನಮ್ಗೆ, ವಿತ್ ಕಾಸ್ಟ್ಯೂಮ್. ಸೊ ನಂಗೆ ಸಖತ್ ಖುಷಿ. ಆ ಪಾತ್ರ ತುಂಬಾ ಚೆನ್ನಾಗಿ ಅವರು. ಅರುಣ್ ಸಾಗರ್ ಬೇಕು ಅಂತ ಅನ್ಸುತ್ತಾ? ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅದಂಗೆ. ಅಂದ್ರೆ ಆ ಪಾತ್ರ ಅಂದ್ರೆ ಹೆಚ್ಚು ಮಾತಿಲ್ಲ, ಕಡಿಮೆ, ಬಟ್ ಟು ದ ಪಾಯಿಂಟ್.
ಯೋಗಿ ಸರ್ ನಾನು ಹೇಳ್ದಂಗೆ ಅವ್ರಿಗೂ ಗ್ರಾಮೀಣ ಕತೆ ಅದೇ 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 ಅದಕ್ಕೆ ಕ್ಯೂರಿಯಾಸಿಟಿ ಬಂತು. ಅವ್ರ ಜೊತೆ ಒಂದ್ 2.5 ವರ್ಷ ತರದೆಲ್ಲ ಜರ್ನಿ ಮಾಡಿದ್ದಿಲ್ಲ. ಅದಾದ್ಮೇಲೆ ನಾನು ವಿನಯ್ ಸರ್ ಸಿನಿಮಾ ಮಾಡೋದು ಅಂತ ಆಯ್ತು, ಫಸ್ಟ್ ಪ್ರೊಡ್ಯೂಸರ್ ಆಯ್ತು. ಅದಾದ್ಮೇಲೆ ಈ ಲಹರಿ ಸಂಸ್ಥೆ ಮತ್ತೆ ಶ್ರೀಕಾಂತ್ ಸರ್ ಟೀಮ್ ಎಲ್ಲ ಬಂದಾದ್ಮೇಲೆ ಸೊ ಅಲ್ಲಿ ಬಂದಾಗ ಅವರು ಕಡೆಯಿಂದ ಈ ಸ್ಕ್ರಿಪ್ಟ್ ಕೇಳಿದಾಗ ಈ ಪಾತ್ರನ ನಾವು ನಿಮ್ಗೆ ಸರ್ಪ್ರೈಸ್ ಆಗಿ ಯಾರನ್ನ ಒಬ್ಬ ಕೊಡ್ತೀವಿ, ಬಟ್ ನೀವು ಒಪ್ಕೋಬೇಕು. ಯಾರು ಕೊಟ್ಟರೆ ಒಪ್ಕೊಳ್ಳೋದು. ನಾನು ಅದ್ರಲ್ಲಿ ತುಂಬಾ ಪರ್ಟಿಕ್ಯುಲರ್. ನಂಗೆ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ನಾನು ಆಗಲ್ಲ ಅಂದ್ರೆ ಆಗಲ್ಲ, ಅದ್ ಏನೋ ಮಾಡೋದು ಆಗಲ್ಲ. ಅಂದ್ರೆ ನಂಗೆ ಕ್ಲಾರಿಟಿ ಇರುತ್ತೆ. ಇಲ್ಲಾಂದ್ರೆ ನಾನು ನಿಮ್ಮ ಮೆಚ್ಚಕ್ಕೋಸ್ಕರ ನಾವು ಒಪ್ಪಿದ್ರೆ ನಾನು ಮೋಸ ಮಾಡ್ದಂಗೆ, ಡೈರೆಕ್ಷನಿಗೆ ಮೋಸ ಮಾಡ್ದಂಗೆ, ನನ್ನ ವೃತ್ತಿಗೆ ಮೋಸ ಮಾಡಿ ಅದು ಚೆನ್ನಾಗಿರಲ್ಲ. ಸೊ ಅಂತ ಹೇಳಿದಾಗ ಅವ್ರು ಇಲ್ಲ ರೀ ನಿಮ್ಗೆ ಇಷ್ಟ ಆಗುತ್ತೆ, ನೀ ಹೇಳಿ ಹೆಸರು ಹೇಳಿ. ಯೋಗಿ ಅವರು ರೀ ಅವ್ರು ಯೋಗಿ ಹೀರೋಗೆ ನನ್ಗೆ ಕತೆ ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಈಗ ಹೋಗ್ಬಿಟ್ಟು ಅವ್ರು ವಿಲನ್ ಕ್ಯಾರೆಕ್ಟರ್ ಮಾಡೋ ಅಂತ ಹೇಳಿದ್ರೆ ಈ ವಿಲನ್ ಇನ್ನೊಂದು ನೆಗೆಟಿವ್ ಸೈಡ್ ಇರುವಂತ ಪಾತ್ರ. ಸೊ ಅದ್ ಮಾಡು ಅಂತಂದ್ರೆ ಹೆಂಗೆ ಸಾಧ್ಯ ಅಂತ ಹೇಳಿದಾಗ ಅವರು ಇಲ್ಲ ನೀವು ಹೋಗಿ ಹೇಳಿ ಕತೆ ಅಂತ. ಸರಿ ಅಂತ ನಾನು ಹೆಂಗ್ ಹೋಗೋದು, ಹೆಂಗ್ ಹೇಳೋದು ಮನ್ಸಿನ್ಗೆ ಅಂತ ಮುಜುಗರದಲ್ಲೇ ಅನುಮಾನದಲ್ಲೇ ಹೋದೆ ನಾನು. ಅಳಕಲ್ಲೇ ಹೋಗಿ ಅವ್ರ ಮನೆಗೆ ಹೋಗಿ ಹೇಳಿದಾಗ ಹೇಳ್ರಿ ಡೈರೆಕ್ಟ್ರೆ ಏನ್ ಬಂದಿದ್ದು, ಸರ್ ಗ್ರಾಮೀಣ ಸ್ಟಾರ್ಟ್ ಆಗಿದೆ, ಕಂಗ್ರಾಚುಲೇಷನ್ ವಿನು ಮಾಡ್ತೇನೆ ಅಂತಾನೆ. ವಿನು ಗ್ರಾಮೀಣಕ್ಕೆ ನೀವು ಬೇಕು ಸರ್. ನಾನೇನ್ ಮಾಡ್ತಿದ್ದೇನೆ, ಇಲ್ಲ ಸರ್ ಪಾತ್ರ ನೀವು ಮಾಡ್ಬೇಕಾದ್ರು. ಅಲ್ಲ ಸರ್ ನೀವು, ನಾನು ನೋಡ್ತಾ ಹಂಗೆ ಹೇಳ್ತಾ ಇದ್ದೆ. ಹಂಗಾದ್ಮೇಲೆ ನಾನು ನೋಡ್ತಾ ಇದ್ದೀನಿ 10 ವರ್ಷದಿಂದ ಸೈಕಲ್ ಹೊಡಿತಾ ಇದ್ದೀರ ಸರಿ, ಅದೇನು ನಾನು ಆ ಪಾತ್ರ ಹೇಳಿ ಫಸ್ಟ್ ಇನ್ನೊಂದ್ಸತಿ ಹೇಳಿ ಸರ್, ಗೊತ್ತಲ್ಲ ಸರ್ ಇನ್ನೊಂದ್ಸತಿ ಹೇಳಿ ನೀಟಾಗಿ ಹೇಳಿ. ನೀವು ಬರ್ತೀನಿ ಅಂದ್ರೆ ಒಂದಷ್ಟು ಈ ತರದ್ದು ಒಂದಷ್ಟು ಮಾಡ್ತೀನಿ ಅಂದ್ರೆ ಅವ್ರು ಬಂದ್ರೆ ಮಾತ್ರನೇ ಒಂದಷ್ಟು ಕೆಲವೊಬ್ರಿಗೆ ಇಮೇಜ್ಗಳು ಇದೆ. ಈಗ ಯೋಗಿ ಸರ್ಗೆ ಒಂದಷ್ಟು ಅವ್ರದ್ದೇ ಆದ ಇಮೇಜ್ ಇದೆ. ಸೊ ವಿನು ಸರ್ಗೆ ಅವ್ರದ್ದೇ ಆದ ಒಂದಿದೆ. ಸೊ ಯೋಗಿ ಸರ್ದು ಬೇರೆ ಇದೆ. ಸೊ ಅವ್ರು ಬಂದ್ರೆ ಈ ತರದಲ್ಲಿ ಮಾಡ್ತೀನಿ. ಅವ್ರಿಗೆ ಖುಷಿ ಆಯ್ತು, ನಡ್ರಿ ಬರ್ತೀನಿ ನಾನು, ಅದೇನತ್ಲ ಮುಗಿಸ್ಬಿಡ ನಡ್ರಿ, ಅದೇನಾಗುತ್ತೆ ನಾನು ಬರ್ತೀನಿ ನಿಮ್ ಜೊತೆಗೆ ಅಂತ. ಅಷ್ಟು ದೊಡ್ಡ ಮನಸ್ಸಿರೋಂತ ಬಂದು ಖುಷಿಯಾಗಿ ವಿನಯ್ ಅವ್ರನ್ನ ಫ್ರೇಮ್ ಅಲ್ಲಿ ನೋಡ್ತಾ ಇದ್ರೆ ಖುಷಿ ಆಗೋದು. ಅವ್ರಿಬ್ರು ಶಾರ್ಟ್ ತೆಗ್ದಾದ ತಕ್ಷಣ ಅಣ್ಣ ತಮ್ಮನ ತರ ತುಂಬಾ ಚೆನ್ನಾಗಿ ಇಬ್ರು ನಗಾಡ್ತಾ ಖುಷಿಯಾಗಿ ಕಾಲ್ ಹೇಳ್ಕೊಂಡು ನಮಗೂ ತಮಾಷೆ ಮಾಡ್ಕೊಂಡು. ನಿಮ್ ಊರಲ್ಲಿ ನಾವ್ ಎಲ್ಲಿ ಕುತ್ಕೊಂಡು ನಾವ್ ಶೂಟ್ ಮಾಡಿದ್ರು ನಿಮ್ ಕ್ಯಾರೆಕ್ಟರ್ಗಳು ಓಡಾಡ್ತಾನೆ ಇರ್ತಾವೆ. ಅದೇ ಅಲ್ವಾ ಸರ್, ಪ್ರತಿಯೊಬ್ಬರಿಗೂ ಬರವಣಿಗೆ ಈ ತರ ಸಿನಿಮಾ ಈ ತರದ್ದೇನೋ ಸೃಷ್ಟಿ ಕಾರ್ಯದಲ್ಲಿ ಅವನು ಬದುಕುವ ಪರಿಸರ ಅಲ್ಲಿಂದಲೇ ಹುಟ್ಟಬೇಕು. ಇಲ್ಲ ಅದು ನಾನ್ ಸೃಷ್ಟಿ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ನನ್ನ ಅನುಭವದ ಪ್ರಕಾರ ಅವನು ಬೆಳೆಯುವ ಪರಿಸರದಲ್ಲೇ ಪಾತ್ರಗಳು, ಕತೆ, ಸಂಗೀತ, ಇಡೀ ಗ್ರಾಮೀಣದ ಸಂಗೀತ ಸಿಕ್ಕಿರೋದೆ ನಾನ್ ನನ್ನ ಬಾಲ್ಯದಲ್ಲಿ ಕೇಳಿರೋದು. ನಾನೇನು ಹೊಸದಾಗಿ ಏನ್ ಕ್ರಿಯೇಟ್ ಏನ್ ಮಾಡಿಲ್ಲ. ಒಲಿಸ ಮಲ್ಲಿಗೆ ಹಾಡೆ ನನ್ಗೆ ರಾಗಿ ತೂರ್ಬೇಕಾದ್ರೆ ನಂಗೆ ಬೇರೆ ತರ ಸೌಂಡಿಂಗ್ ಅದು. ಅದ್ರಲ್ಲಿ ಒಂದು ಮ್ಯೂಸಿಕ್ ಕೇಳಿಸಿತ್ತು, ಆ ಒಂದ್ ಪದ, ಆ ಪದ ಇಟ್ಕೊಂಡಿದ್ದೆ ಅಷ್ಟೇ. ಇನ್ನು ಉಳಿದಿದ್ದ ಪದ ಆಮೇಲೆ ಬರ್ಕೊಂಡಿತ್ತು. ಹಂಗೆ ನಮ್ಗೆ ಸ್ಟಾರ್ಟಿಂಗ್ ಹೋಲಿ ಸಮಾಲಿಗೆ ಏನು ಅಂತಲೇ ಅರ್ಥ ಆಗಿರ್ಲಿಲ್ಲ. ಆಮೇಲೆ ನೀವು ಹೇಳಿದಾಗ ಗೊತ್ತಾಯ್ತು ನಾವು ರಾಗಿ ತುರ್ಬೇಕಾದ್ರೆ ಹೋಲಿ ಸಮಾಲಿಗ ಅಂತ. ನಾನು ನಮ್ಮೂರ್ ಕಡೆ ಏನಂತಾರೆ ಹಿರಿಯೂರು ಸುತ್ತಮುತ್ತ ನಮ್ ಹೋಲಿಗ ಮಲಿಗ ಅಂತೀವಿ. ನಾವು ಎಷ್ಟ್ ಕನೆಕ್ಟ್ ಆಗುತ್ತಲ್ಲ ನಮ್ಗೆ ಏನೋ ಒಂದ್ ಅಕ್ಷರ ಹಿಂಗೆ ಇದೆ ಅಥವಾ ನಾವು ಉಚ್ಚಾರಣೆಯಲ್ಲಿ ತಪ್ಪಿದೀವೋ ಅಥವಾ ಅಲ್ಲಿ ಸ್ಲ್ಯಾಂಗ್ ಹಂಗಿದೀವೋ ನಂಗೆ ಆಮೇಲೆ ಅರ್ಥ ಆಗಿದ್ದಲ್ಲ. ನಮ್ ಕಡೆ ಹೋಲಿಗ ಮಲಿಗ ಗಾಳಿ ಬರ್ಲಿಲ್ಲ ಕುಗ್ರ ಕುಗ್ರ ಹೋಲಿಗ ಮಲಿಗ ಮಾಡ ನಮ್ಗೆ ಅನ್ನೋದು. ಅಂದ್ರೆ ಏನ್ ಗೊತ್ತಾ ಸರ್, ನಮ್ ರೈತರು ಗಾಳಿ, ಬೆಳಕು, ಬೆಂಕಿ, ನೀರು, ಮಣ್ಣು, ಗಿಡ, ಮರ, ಇಡೀ ಕಲ್ಲು, ಎಲ್ಲ ಪ್ರಕೃತಿನೇ ಪೂಜೆ ಮಾಡ್ತಾರೆ, ಪೂಜಿಸ್ತಾರೆ ಅಲ್ವಾ? ಸೊ ಅಷ್ಟೇ ಅದನ್ನ ಪೂಜಿಸ್ತಾರೆ. ಪ್ರಕೃತಿ ಜೊತೆ ಮಾತು ಕೂಡ ಆಡ್ತಾರೆ. ಅದಕ್ಕೆ ಉದಾಹರಣೆನೆ ಈ ಒಲಿ ಸಮಲಿಗೆ. ಅಂದ್ರೆ ಗಾಳಿ ಎಷ್ಟು ಚಂದ ಇದೆ ನೋಡಿ ಸರ್. ಇದು ಗಾಳಿ ನಿನ್ ಬಾ ಅಂತ ಒಲಿ ಸಮಲಿಗೆ ಅಂತ ಕೇಳಿದ್ರೆ ಗಾಳಿ ಬರುತ್ತಂತ ಬೀಸುತ್ತಂತೆ, ಅದಕ್ಕೆ ಒಲಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅಂದ್ರೆ ಪ್ರಕೃತಿ ಜೊತೆ ಮಾತು ಕೂಡ ಆಡ್ತಾರಲ್ವಾ, ಆ ವರ್ಡಿಗೆ ಎಷ್ಟು ಅರ್ಥ ಇದೆ ಅಲ್ವಾ. ನಂಗೆ ಅದು ಗ್ರೇಟ್ ಅನ್ಸ್ತದೆ. ಪ್ರಕೃತಿ ಜೊತೆ ಮಾತು ಆಡೋದು ಇದೆಯಲ್ಲ. ಈಗ ಹೊಲಕ್ ನಾವು ಫಸ್ಟ್ ಗೆ ಹೋಗಿ ಮೊದಲನೇ ದಿನ ನಾವು ಬೇಸಾಯ ಹೊಡಿಬೇಕು ಅಂದ್ರೆ ಅಲ್ಲೇ 3 ಕಲ್ ತೊಳ್ಕೊಂಡ ಇಟ್ಟ ಕುಂಕುಮ ಇಟ್ಟ ಪೂಜೆ ಮಾಡ್ರೆ ರೆಡಿ ದೇವ್ರು ಅಲ್ಲೇ ರಾಗಿ ತಾನೆ ರಾಶಿ ಮಾಡಿದ್ವಿ, ಸಗಣಿ ತಗೊಂಡ್ ಇಟ್ಬಿಟ್ಟು ಕುಂಕುಮ ಇಟ್ರೆ ಆಗೋಯ್ತಲ್ಲೇ ಆಗುತ್ತೆ. ಆಮೇಲೆ ಇಲ್ಲಿ ನಾವು ರಾಗಿ ಬಿತ್ತೋದಿದೆಯಲ್ಲ ಸರ್,
ಹ್ಮ್. ಮನೆಯಿಂದನೇ ನಾವು ಎಡೆಗೆ ಅಂದ್ರೆ ಕುಕ್ಕೆ ಬಿದಿರು ಹ್ಮ್, ಕುಕ್ಕೆನಲ್ಲಿ ಸಗಣಿ ಬಳದಿರೋ ಹ್ಮ್. ಕುಕ್ಕೆಗೆ ಅದಕ್ಕೆ ತುಂಬಿ ಅದರ ಬಿತ್ತರಾಗಿನೇ ಸಪರೇಟ್ ಇಟ್ಟು Separate ಇಟ್ಟು. ಅದನ್ನ ಪೂಜೆ ಮಾಡಿ ಹೌದು. ಅವತ್ತು ಭಕ್ತಿಯಿಂದ ಹ್ಮ್. ತಗೊಂಡೋಗಿ ಕೂರ್ಗೆನೆಲ್ಲ ಪೂಜೆ ಮಾಡಿ ಹ್ಮ್. ಆ ಕೂರಿಗೆ ನಾನು ಒಲಿ ಸಂಬಳಕ್ಕೆ ಸಂಗಲ್ಲ ಶಾರ್ಟ್ ಪುಟ್ ತೆಗ್ದಿದ್ದೀನಿ. ಹ್ಮ್. ಆ ಬಿತ್ತುವಾಗ ಅದನ್ನ ಪೂಜೆ ಮಾಡಿ ಅಂದ್ರೆ ಆ ಅವ್ರಿಗೆ ಅದು ಅದೇ ಅದ್ರಲ್ಲಿ ದೇವ್ರ ಕಾಣ್ತಾರೆ. ಹೌದು. ಬಸವಣ್ಣವ್ರು ಹೇಳಿರೋದು ಅದೇ ಅಲ್ವಾ? ಅಷ್ಟೇ ಅಲ್ವಾ? ನೀನ್ ಮಾಡೋ ಕೆಲಸ ಕಾಯಕ ಕೈಲಾಸ. ಅದೇ ನಮ್ ಜನ ಹಂಗೆ ಇದಾರೆ. ಹೌದು. ಸೊ ಅದೆಲ್ಲದ್ರದ ಇದು ಒಲಿ ಸಮಾಲಿಗ್ಯ ಆತರ ಸಂಗೀತ ಅಂದ್ರೆ ಇದೆಲ್ಲ ಏನ್ ಕೇಳ್ತಾರೆ ನಾವು ಬದುಕಿರೋ ಬೆಳೆಯೋ ಪರಿಸರ ಇಲ್ಲಿ ವಾತಾವರಣದಲ್ಲೇನೆ ನಮ್ಗೆ ಸ್ಫೂರ್ತಿ ಸಿಗುತ್ತೆ. ಹಂಗೆ ಸಿಗ್ತಾ ನಮ್ ಗೋಪಾಲ್ ದೇಶಪಾಂಡೆ. ಗೋಪಿ ಅಣ್ಣ ಆ, ಗೋಪಿ ಅಣ್ಣ ಸೂಪರ್ ನನ್ಗೆ. ಆ ಮನುಷ್ಯ ಎಂಥ ನಟ ಅಂದ್ರೆ ಭಯ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಅಂದ್ರೆ ಅವ್ರು ಕೇಳೋ ಪ್ರಶ್ನೆಗಳು ಹ್ಮ್. ಅಂದ್ರೆ ನಿಮ್ಮನ್ನ ತುಂಬಾ ಯೋಚನೆ ಮಾಡಿಸ್ತಾರೆ. ಅಂದ್ರೆ ಆ ಒಂದು ಪಾತ್ರ ಬರೀ ಮಾತಾಡಿದ್ರೆ ಸಾಕಲ್ಲ, ಆ ಪಾತ್ರ ಯಾಕೆ ಆ ಪಾತ್ರ ಮಾತಾಡುತ್ತೆ, ಸೈಕಲಾಜಿಕಲ್ ರೀಸನ್ ಕೇಳ್ತಾರ ಅವ್ರು. ಹ್ಮ್. ಅದನ್ನ ಆ ಪದ ಉಪಯೋಗಿಸಲ್ಲ ಅಷ್ಟೇ. ಹ್ಮ್. ಅದೇ ಆ ಪಾತ್ರ ಯಾಕೆ ಈ ಡೈಲಾಗ್ನೇ ಹೇಳ್ಬೇಕು, ಯಾಕೆ ಹಿಂಗೆ, ಇಲ್ಲ ಅದೇ ಅರ್ಥ ಬರೋ ಡೈಲಾಗ್ ಅಲ್ಲಿ ಇದೆಯಲ್ಲ, ಇಲ್ಲಿ ಯಾಕೆ ಸರ್ ಅದ್ ಹೇಳಿದ್ನಲ್ಲ ಸಾಕು ಅದೇನೋ. ಅವ್ರು ಯೂಶಲಿ ನಟರುಗಳು ಡೈಲಾಗ್ ಜಾಸ್ತಿ ಕೊಟ್ರೆ ಖುಷಿ ಪಡ್ತಾರೆ. ಹ್ಮ್. ಇವ್ರು ಅನಾವಶ್ಯಕ ಡೈಲಾಗ್ ಹೇಳಕ್ಕೆ ಏನಕ್ಕೆ ಸರ್ ಅಲ್ಲಿ ಹೇಳಿದ್ರಲ್ಲ ಕಟ್ ಮಾಡಿ ಮಾಡ್ಬೋದು ಸರ್, ಹಿಂಗ್ ಕೇಳ್ಬೋದು ಸರ್ ಅಂದ್ರೆ ಅದನ್ನ ನಮಗೆ ಗೊತ್ತಿಲ್ದಂಗೆ ಪ್ರಶ್ನೆ ಕೇಳಿ ನಾವ್ ಮಾಡಿರೋ ತಪ್ಪನ್ನ ನಮ್ ಕೈಲೇ ತಿದ್ದಿಸುವಂತ ಬುದ್ಧಿವಂತ ನಟ. ಬಹಳ ಅದ್ಭುತ ನಟರು ಅವ್ರು. ನಂಗೆ ಬಹಳ ಇಷ್ಟವಾದ ನಟರು. ಅವ್ರು ಸಿಕ್ಕಿರೋದು ನನ್ನ ಅದೃಷ್ಟ. ಆಮೇಲೆ ಈ ಸ್ಕ್ರಿಪ್ಟ್ ಜರ್ನಿ ಮತ್ತೆ ಅವ್ರಿಗೆ ತುಂಬಾ ಇಷ್ಟಪಟ್ಟು ಮಾಡಿದ್ದಾರೆ. ಆಮೇಲೆ ಅವರು ಡೈರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋ ರೀತಿ, ಅವರು ಸ್ಕ್ರಿಪ್ಟ್ ಎಲ್ಲಾ ರೀಡಿಂಗ್ ಕೊಟ್ಟಿರ್ತೀನಿ, ಜರ್ನಿ ಮಾಡಿರ್ತಾರೆ. ಅದೆಲ್ಲ ಆಗಿದ್ರು ಕೂಡ ನಾಳೆ ಒಂದ್ ಸ್ಕೆಡ್ಯೂಲ್ ಹಾಕಿದ್ರಿಂದ ಆ ಸ್ಕೆಡ್ಯೂಲ್ ಬಿಫೋರ್ ಹೋಗಕ್ ಮುಂಚೆ ಅವ್ರು ಬಂದು ಸರ್ ಈ ಸತಿ ಯಾವ ಸೀನ್ ಆ ದೃಶ್ಯಗಳನ್ನ ಮತ್ತೆ ನಂತರ ಎಕ್ಸ್ಪ್ಲೇನ್ ಮಾಡಿ ಅದ್ರ ಸೈಕಲಾಜಿಕಲ್ ರೀಸನ್ಸ್ಗಳು ಅದ್ಯಾಕೆ ಇದ್ಯಾಕೆ ಎಲ್ಲ ಕೆಣಕಿ ಅವರಷ್ಟೇ ತಯಾರಾಗಲ್ಲ. ಅವ್ರ ಆಪೋಸಿಟ್ ಇರೋ ಪಾತ್ರ ಏನ್ ಮಾತಾಡ್ತಾ ಇದೆ, ಆ ವಾತಾವರಣದಲ್ಲಿ ಏನ್ ಶಬ್ದ ಇದೆ, ಅವ್ರು ಈ ರಂಗಭೂಮಿಯಲ್ಲಿ ಏನೇನ್ ಸಿಗುತ್ತಲ್ಲ ಎಲ್ಲದನ್ನು ಪ್ರಾಪರ್ಟಿ ಉಪಯೋಗಿಸೋದು ಇಲ್ಲ, ಅದೆಲ್ಲದನ್ನು ತುಂಬಾ ಚೆನ್ನಾಗಿ ಉಪಯೋಗಿಸ್ತಾರೆ. ಅವರು ನನಗೆ ತುಂಬಾ ಖುಷಿ ಅವ್ರ ಜೊತೆ ಕೆಲಸ ಮಾಡೋದು. ಅಯ್ಯೋ ಅಚ್ಯುತಣ್ಣಗೆಲ್ಲ ಕತೆ ಓದಿಸೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಅವರು ಅಷ್ಟೇ ಸಖತ್ ಪ್ರಶ್ನೆಗಳು ಕೇಳ್ತಾರೆ. ಆದ್ರೆ ಅವ್ರು ಮೊದಲನೇ ಸರಿ ನಾನ್ ಮಾಡಿ ತಯಾರಿ ಎಲ್ಲ ತೋರಿದ್ರು, ಬೌಂಡ್ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಾಗ ಬೌಂಡ್ ಸ್ಕ್ರಿಪ್ಟ್ ನೋಡ್ಬಿಟ್ಟು ಬೌಂಡ್ ಸ್ಕ್ರಿಪ್ಟ್ ಇದೆಯಾ ಇಟ್ಟು ಹೇಳ ಇದು ಸರ್ ಇದು ಪಾತ್ರ ಯಾಕೋ ನಂಗೆ ತುಂಬಾ ಕಾಜೆಲ್ಲ ಕೇಳಿ ಆಯ್ತಾ ಎಷ್ಟು ದಿವಸ ಬೇಕು ಆಗಲ್ಲ, ಬೇಕು ಎಷ್ಟು ದಿವಸ ಬೇಕು, ಹಿಂಗೆ ಬೇಕು ಅಂತ ಹಂಗೆಲ್ಲ ಆಗಲ್ಲ, ಇಲ್ಲ ಬೇಕು ಸರಿ ಮಾಡ್ತೀನಿ ಹೋಗು ಇಷ್ಟೇ ಸಾಕು ಮಾಡ್ತೀನಿ ಹೋಗು. ಇಷ್ಟ ಆಯ್ತು ಪಾತ್ರ ಚೆನ್ನಾಗಿದೆ ಸರ್, ಸ್ಕ್ರಿಪ್ಟ್ ಓದಿ ಸರ್, ಆಮೇಲೆ ನಿಧಾನಕ್ಕೆ ಓದಿದ್ರು. ಅವ್ರು ನನ್ ಮೊದಲನೇ ಹಾಕಿ ಅವ್ರೆ ಫಸ್ಟ್, ಆಮೇಲೆ ಬೇರೆ ಒಬ್ರು ಕನ್ನಡ ಅಂತಾರಲ್ಲ, ಆಮೇಲೆ ಮತ್ತೆ ಅಚ್ಯುತಣ್ಣ ಬಂದು. ಸೊ ಅವರು ಒಂದ್ಸರಿ ಸ್ಕ್ರಿಪ್ಟ್ ಓದಿದ್ರೆ ಅವರೆಲ್ಲ ಪರ್ಫೆಕ್ಟ್. ಅವರೆಲ್ಲ ಅನಾವಶ್ಯಕವಾಗಿ ಸುಮ್ನೆ ಬಂದ್ ಡೈಲಾಗ್ ಕೊಡು ಓದು ಹಂಗೆಲ್ಲ ಹೇಳಲ್ಲ. ಅವ್ರಿಗೆಲ್ಲ ಕರೆಕ್ಟ್ ಕಾರಣ ಇದ್ರೆ ಮಾತ್ರ ಅವ್ರು ನೀಟಾಗಿ ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಅವ್ರಿಗೆ ಏನ್ ತೊಂದ್ರೆ. ಅವ್ರು ಉತ್ತರ ಕೊಟ್ರು ಅಂದ್ರೆ ಅವರೇ ಕಾಮಿಡಿ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಜಾಂಗಿರ್ತಾರೆ. ಅದ್ ನನ್ ಜೀವ, ಅದು ಜಾಂಗಿರಣ್ಣ ಜೀವ, ಅದು ಅಣ್ಣ ಜಾಂಗಿರಣ್ಣನೇ ಬೇಕು ನಂಗೆ ಅದು ಅಂತ ಪಾತ್ರಕ್ಕೆ. ಹಂಗೆ ಜಾಂಗಿರಣ್ಣ ಆತನೂ ಅಷ್ಟೇ ಮನುಷ್ಯ, ಒಪ್ಸೋದ್ ಕಷ್ಟ ಸ್ಕ್ರಿಪ್ಟ್ ನ, ನಾಜುಕಾಗಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಆದ್ರೆ ಈ ಸ್ಕ್ರಿಪ್ಟ್ ಓದು ಆಮೇಲೆ ಮಾತಾಡ್ತೀನಿ ಅಂತ ಸ್ಕ್ರಿಪ್ಟ್ ಕಳ್ಸ್ಬಿಟ್ಟೆ, ಸ್ಕ್ರಿಪ್ಟ್ ಓದ್ಬಿಟ್ಟು ಅವ್ರಿಗೆ ಇದು ಇಷ್ಟಿದೆ ಇದನ್ನ, ಇಲ್ಲ ನಿಮ್ಗೇನು ಅಲ್ಲ ನಾನು ಓಕೆನಾ ನಿಮ್ಗೆ, ನಾನ್ ಮಾಡ್ಬೋದ, ದಯವಿಟ್ಟು ನೀವೇ ಬೇಕು. ಆಮೇಲೆ ಅವರು ಶುರು ಹಚ್ಕೊಂಡು ಅವ್ರದ್ದು ಈ ತರ, ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಇವನ್ ಅವರು ಬಂದ್ರೆ
ಅವರೆಲ್ಲ ನಿಮ್ಗೆ ಕ್ಯಾಮ್ರಾ ಮುಂದೆ ಬಂದ್ರೆ ಮೂರ್ ಆಪ್ಷನ್ ಕೊಡ್ತಾರ ಅವ್ರು. ಹ್ಮ್. ಇವೆಲ್ಲ ನಟರುಗಳು ಅಷ್ಟೇ. ಹ್ಮ್. So, ಈ ಎಲ್ಲ ನಟರುಗಳು ಒಬ್ಬೊಬ್ರು ಒಂದೊಂತರ ಆಪ್ಷನ್ ಕೊಡೋರು ಇವ್ರೆಲ್ಲ. ಇವ್ರಿದಾರೆ ಯೋಗಿ ಸರ್, ಹ್ಮ್. ಊರು ಈ ಎಡಿಟರ್ ಇಷ್ಟೇ ಇಟ್ಕೊಳ್ಳೋದು. ಆಕ್ಷನ್ ಹಿಡಿತೀನಿ, ಓಕೆ ರೆಡಿ ರೆಡಿ, ಏಯ್ ಆಯ್ತು ಕಟ್ ಹೇಳ್ರಿ ಡೈರೆಕ್ಟ್ ಎಡಿಟರ್ ಇಷ್ಟೇ ಇಟ್ಕೊಳ್ಳೋದು ಅಂತ. ಆದ್ರೆ ಅಷ್ಟು ಪಂಟ್ರಿದಾರ ಅವರೆಲ್ಲ. ಅದೇ ತರ ಒಬ್ಬೊಬ್ರು ಒಂದೊಂದ್ ತರದಲ್ಲಿ. ಅಚ್ಯುತಾನಂದ ಅಷ್ಟೇ, ನೀವು ಏನ್ ಬೇಕು ಅಂತ ಹೇಳಿದ್ರೆ ಸಾಕು, ಅವ್ರು ಕೊಡ್ತಾರೆ. ಅದೊಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ. ಗೋಪಿ ಅಣ್ಣ ಇಷ್ಟೆಲ್ಲಾ ಕೇಳಿ ಇಷ್ಟೆಲ್ಲಾ ಹೇಳಿ ಅಲ್ಲಿಗೆ ಹೋದಾಗ ಅಲ್ಲೇನಂಗ್ ಮಾಡ್ತಾರೆ ಸ್ಪಾಂಟೇನಿಯಸ್ ಸಣ್ಣದಾಗಿ. ಸಣ್ಣದು ನೀವು ಆ ಇಡೀ ಸಿನಿಮಾದಲ್ಲಿ ಆ ಮ್ಯಾಜಿಕ್ ಇದೆ. ಅದಾಗಿದೆ. ನಾನು ನೋಡಿ ಖುಷಿ ಪಟ್ಟಿದ್ದೀನಿ. ಕಟ್ ಹೇಳೋದೇ ಮರ್ತು ನೋಡ್ತಾರೆ, ಕಟ್ ಹೇಳ್ರಿ ರೈ ಅದೇ ತರ ಜಾಂಗೀರಣ್ಣ ಬಹಳ ಖುಷಿ ಕೊಡ್ತಾನಂತ. ಮತ್ತೆ ಅವ್ರು ಎಂತೆಂತ ಡೇಟ್ ಪ್ರಾಬ್ಲಮ್ ಇದ್ರು ಕೂಡ ರಾಮಾಯಣ ಅಂದ್ರೆ ಎಲ್ಲಾ ನಟರುಗಳು ಕೂಡ ಪಾಪ ಅವ್ರಿಗೆ ಯಾವ್ದಾವ್ದೋ ಸಿನಿಮಾಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಗೋಪಿ ಅಣ್ಣನೇ 4-5 ಸಿನಿಮಾ ರಿಜೆಕ್ಟ್ ಮಾಡ್ಬಿಟ್ಟು ಪಾಪ. ಆ ತರದ್ದೆಲ್ಲ ಆದ್ರೂ ಕೂಡ ರಾಮಾಯಣಕ್ಕೋಸ್ಕರ ಅವರೆಲ್ಲ ಇಷ್ಟಪಟ್ಟು ರಾಮಾಯಣ ಸ್ಕ್ರಿಪ್ಟ್ ನಾನು ನಮ್ಮ ಮೇಲಿರೋ ಪ್ರೀತಿ, ನಂಗೆ ಆತರ ಜಾಂಗೀರಣ್ಣನ ಮೇಲೆ ಒಂದು ನಂಬಿಕೆ. ಇವ್ರಿಗೆಲ್ಲ ಅಂದ್ರೆ ಏನ್ ಗೊತ್ತಾ ಸರ್, ಇವ್ರಿಗೆಲ್ಲ ಒಂದ್ಸತಿ ಸ್ಕ್ರಿಪ್ಟ್ ಹೇಳ್ಬಿಟ್ರೆ ನೀವೇನು ಅನ್ಕೊಂಡಿರ್ತೀರ, ಒಂದ್ ನಿರ್ದೇಶಕನ ಆ ದೃಶ್ಯದ ಉದ್ದೇಶದವನ್ನ ಮೀರಿ ಇನ್ನೊಂದಂತ ಬೈತಾರೆ. ನಿಮ್ದು ಅರ್ಧ ಕೆಲಸ ಕಡಿಮೆ, ಡೈರೆಕ್ಟರ್ ಕೆಲಸ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡೋ ಸಾಕು, ಅವ್ರು ನಿಮ್ಗೆ ಆಪ್ಷನ್ ಕೊಟ್ಟು ಆತರ ನಟರು. ಅಣ್ಣ ಬಲರಾಜವಾಡಿ ಅಣ್ಣ, ಹೌದು. ಅವ್ರ ಜೊತೆ ಅವ್ರ ಮುಖ ನಂಗೆ ತುಂಬಾ ಇಷ್ಟ. ಅವ್ರ ನಗು ಪಕ್ಕ ಊರು ರೈತ, ರೈತನ ತರ ಕಾಣಿಸ್ತಾರ ನನ್ನ ಆ ಪಾತ್ರ. ಆ ಪಾತ್ರನ ಇವರೇ ಮಾಡ್ಬೇಕು ಅಂತ ಬಿಸಿ ಅದ್ ನಂಗೆ ಗೊತ್ತು. ಆದ್ರೂ ನನ್ಗೆ ಹೆಂಗಾರು ಅಡ್ಜಸ್ಟ್ ಮಾಡ್ಬೇಕು. ಏನಿಲ್ಲ, ನೀವು ಮುಂಚೆ ಹೇಳಿ ಮಾಡಿದ್ರು. ಅವ್ರು ಕಾಂತಾರ ಮಾಡ್ತಾ ಇದ್ರು, ಅಲ್ಲಿ ಕಾಂತಾರ ಶೂಟಿಂಗ್ ರಿಲೀಸ್ ಟೈಮ್, ಆ ಟೈಮಲ್ಲೂ ಕೂಡ ಬಂದು ರಾಮಾಯಣನ ಮಾಡಿ ಮುಗಿಸ್ಕೊಟ್ಟು ಹೋಗಿದ್ದಾರೆ. ಅವ್ರ ಬಗ್ಗೆ ಹೆಂಗ್ ಹೇಳೋದು ಅಂದ್ರೆ, ನಿಮ್ಗೆ ಈಗ ಒಂದ್ 5-10 ನಿಮಿಷದಿಂದ ನೀವು ಒಂದ್ 10 ಪೇಜ್ ಕೊಟ್ರು ಕೂಡ ಓದಿ ಅದಕ್ಕೆ ತಯಾರಾಗ್ತಾರೆ. ಆಮೇಲೆ ಒಂದ್ ಆಪ್ಷನ್ ಬೇರೆ ಕೇಳ್ತಾರೆ ನಿರ್ದೇಶಕರಿಗೆ ಏನ್ ಬೇಕು ಅನ್ನೋದು. ಇದು ಓಕೆನಾ ಡೈರೆಕ್ಟರ್, ನಿಮ್ಗೆ ಓಕೆ ಸಮಾಧಾನ, ನಾನು ಇಲ್ಲಿ ಬಂದು ಇದ್ ಮಾಡ್ತೀನಿ, ನಿಮ್ಗೆ ಓಕೆನಾ, ನಾನು ಯಾಕೆ ಮಾಡ್ಬೇಕು ಅನ್ಸ್ತಾ ಇದ್ದೆ ನಾನು ಕೇಳ್ತೀನಿ. ಕೆಲವೊಂದ್ ಸತಿ ನಿಮ್ಗೆ ಏನ್ ಅನ್ಸ್ತಾ ಇದೆ, ಈಗ ನಂಗೆ ಹಿಂಗ್ ಅನ್ಕೊಂಡಿದ್ದೀನಿ, ಬಟ್ ನಿಮ್ಗೆ ಏನ್ ಅನ್ಸ್ತದೆ ಅದು ನಂಗೆ ಇಲ್ಲ ಹಿಂಗ್ ಅನ್ಸ್ತದೆ, ಯಾಕೆ ಇಲ್ಲ ಈ ಕಾರಣಕ್ಕೆ ಅದ್ ಮಾಡಿ, ಹಂಗ ಅಷ್ಟೇ ಅದ್ ಮಾಡಿ. ಒಂದೊಂದೇ ಟೇಕ್, ಮ್ಯಾಕ್ಸಿಮಮ್ ಏನೋ ಟೆಕ್ನಿಕಲ್ ಇಶ್ಯೂ ಅದು ಇದು ಟೇಕ್ ಹೋಗ್ತೀವಿ. ಹಾಗಾಗಿ 80 ದಿವಸದ್ದು 56 ದಿವಸ ಎಲ್ಲರನ್ನು ಸೆರೆ ಹಿಡಿದಿರೋ ಛಾಯಾಗ್ರಾಹ. ಅದು ಮೌನ ತಪಸ್ವಿ ಮಾತೇ ಆಡಲ್ಲ. ಒನ್ಲೈನ್ ಪಂಚ್ ಡೈಲಾಗ್. ಅವ್ರು ಅಲ್ಲಿ ಫೋಕಸ್ ಬುಲ್ಲರ್ ಅವ್ರ ಹುಡುಗರ ಜೊತೆಗೆ ಮಾತ್ರ ಕೇಳಿಸುತ್ತೆ. ಅವ್ರ ಇವನ್ ಗಲಾಟೆನೂ ಮಾಡೋದು ಇಷ್ಟೇ ಇರುತ್ತೆ. ಆದ್ರೆ ಅವ್ರ ಪಕ್ಕದಲ್ಲಿ ಆಮೇಲೆ ಒಂದ್ 4-5 ದಿವಸ ಆದ್ಮೇಲೆ ಗೊತ್ತಾಯ್ತು ಅವ್ರು ಮಾತ್ರ ನಗಾಡ್ತಿದ್ರು. ಏನಿದು ಅಂತ ನೋಡಿದ್ರು ಒನ್ಲೈನ್ ಜೋಕ್ಗಳು, ಸಣ್ಣ ಜೋಕ್ಗಳು, ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ಅವರೆಲ್ಲ ತುಂಬಾ ಅನುಭವಿಸ್ತಿದ್ರು. ಅವರೆಲ್ಲ ಅವ್ರ ಮುಂದೆ ಅವ್ರ ಸಿನಿಮಾಗಳು ನೋಡ್ಕೊಂಡ್ ಬಂದವ್ರು. ಅವ್ರದ್ದು 7 o'clock, ಸವಿ ನೆನಪು ಸಿನಿಮಾ ಡೈರೆಕ್ಟರ್. ಮತ್ತೆ ಅವ್ರದ್ದು ವರ್ಕ್ ನನಗೆ ಮಠ ಸಿನಿಮಾ ತುಂಬಾ ಇಷ್ಟ. ನನ್ಗೆ ಮಠ ಸಿನಿಮಾ ವರ್ಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು. ಆಮೇಲೆ ಅವ್ರದ್ದು ಎಲ್ಲ ಅವ್ರ ಕೆಲಸಗಳು ತುಂಬಾ. ಆದ್ರೆ ಪತಾಜೆ ಸಾರು ಇಲ್ಲಿವರೆಗೂ ಹಳ್ಳಿ ಸಿನಿಮಾ ಮಾಡಿರ್ಲಿಲ್ಲ. ಸೊ ಕರ್ನಾಟಕದ ಮೂಲಕ ಆಮೇಲೆ ಇದೆ ಆಗದು. ಸೊ ಆ ಟೈಮಲ್ಲೇ ನಾನು ಅವ್ರು ಒಪ್ಸ್ಕೊಂಡು ಇದ್ರೆ ಅವರು ಕೂಡ ಇದಕ್ಕೆ ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ಏನೇ ಹೇಳ್ತಾರೆ ಸಿಂಗಾರ ಮಾಡ್ಬೇಕು, ನಂಗೆ ಹೆಂಗ್ ಬೇಕಂಗೆ ರಿಯಲಿಸ್ಟಿಕ್. ಅದು ಶಾಡೋ ಇದೆ ಅಂದ್ರೆ ಇರ್ಲಿ, ಸೂರ್ಯನ್ ಬೆಳಕು ಇರ್ಲಿ, ನೆರಳಿದೆ ಅಂದ್ರೆ ಇರ್ಲಿ. ಈಗ ಹಿಂಗ್ ಕಾಣಿಸ್ತಾರೆ ಹಂಗೆ. ನಂಗೆ ಮೇಕಪ್ ಬೇಡ, ನಂಗೆ ಮೇಕಪ್ ಬೇಡ. ಮನ್ಸಿನ ಮುಖ ಮೇಕಪ್ ಇಲ್ದಲ್ಲಿ ಚಂದ ಕಾಣಿಸ್ತಾರೆ ಕ್ಯಾಮ್ರಾಗಿ ಅಂತ ನನ್ನ. ಹಂಗಾಗಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ. ಮೌನ ತಪಸ್ಸು ಅವ್ರು ಇಲ್ದಿದ್ರೆ ಈ
56 ದಿವಸ ಶೂಟ್ ಮಾಡೋದು ಕಷ್ಟ ಇದೆ. ನೀವು ನಂಬಲ್ಲ, ಒಂದು ದಿವಸ ಒಂದು ಇಡೀ ಸಾಂಗ್ ಶೂಟ್ ಮಾಡಿದೀವಿ. ಹ್ಮ್. 11 ಶಿಫ್ಟಿಂಗ್ ಅಂದ್ರೆ ಸುಮ್ನೆ ಜಸ್ಟ್ ಹ್ಮ್. ಇವತ್ತು ನೀವೇನೆ ನಾ ಇಂಟರ್ವ್ಯೂ ಮಾಡೋದಕ್ಕೆ ಒಂದೊಂದ್ ಜಾಗಕ್ಕೆ ಹೋಗ್ತಾ ಇಷ್ಟು ಟೈಮ್ ತೊಗೊಳ್ತೀವಿ ಸರ್. ಒಂದು ಶಿಫ್ಟಿಂಗ್ ಅಂದ್ರೆ ಮಿನಿಮಮ್ 1 hour ಟೈಮ್ ತಗೊಳ್ತೀವಿ. ಹ್ಮ್. ಆ ತರದ್ದು 11 ಶಿಫ್ಟಿಂಗ್ ಒಂದೇ ದಿವಸದಲ್ಲಿ ಮಾಡಿ ಸಾಂಗ್ ಶೂಟ್ ಮಾಡಿದ್ವಿ. ಅದು ಅವ್ರ ಅನುಭವದಿಂದ ಸಾಧ್ಯ. ಅದು ನಮ್ಮ ಉತ್ಸಾಹ, ಅವ್ರ ಅನುಭವ, ನಮ್ಮ ಅನನುಭವ, ಆಮೇಲೆ ಅದೆಲ್ಲ ಸೇರ್ಕೊಂಡು ಅವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆಗಿತ್ತು ಸಖತ್. ಆಮೇಲೆ ಇವಾಗ ಫೈನಲ್ ಔಟ್ಪುಟ್ ನೋಡಿದ್ದು ಡೈರೆಕ್ಟರ್ ಅಂತ ಬಂದಿದೆ. ತುಂಬಾ ಒಂದಷ್ಟು ಒಳ್ಳೆ ಮಾತುಗಳು, ಅದು ಖುಷಿ. ಅದೇ ನನ್ಗೆ ಪ್ರಶಸ್ತಿ.